ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರನ್ನ ನೀವು ಬೇರೆ ಬೇರೆ ಹೆಸರಿನಲ್ಲಿ ಸುಮ್ಮನೆ ಬೆಳೆಸೋದ್ರ ಬದಲು ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಆ ಕಡೆ ಗಮನ ಕೊಡಿ. ಏನಾಗುತ್ತೆ, ಅಲ್ಲೆಲ್ಲ ಬೆಳೆದಾಗ ಜನಸಂದಣಿ ಇಲ್ಲಿಗೆ ಬರೋದು ಕಡಿಮೆ ಆಗುತ್ತೆ. ಕಾಂಗ್ರೆಸ್ನವರ ಮತಗಳು ಡಿಲೀಟ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಾವು ನೋಡ್ತಾ ಇದೀವಿ ಅಂತ. ಅಂದ್ರೆ ಇವ್ರ ಕೆಲಸ ಅದು. ಎಲ್ಲರ ಮನೇಲಿ ಯಾರ್ಯಾರು ಕಾಂಗ್ರೆಸ್ ಅಂತ ಗೊತ್ತಾ ಇವ್ರಿಗೆ? ನಮಗೆ ಇವರೆಲ್ಲ ಯಾರ್ಯಾರು ಬಿಜೆಪಿ ಮತದಾರರು ನಮಗ್ ಗೊತ್ತಾ? SIR ಬಗ್ಗೆ ಇರೋ ಆತಂಕ ಏನ್ ಸರಿ? ಅವನು ಕಾಂಗ್ರೆಸ್ ನೋಟು, ಅದರಿಂದಾಗಿ ಅವನು ನಾವು ರಕ್ಷಣೆ ಮಾಡ್ತೀವಿ. ಪಾಕಿಸ್ತಾನದವ್ರು ಸಿಕ್ಕಿದ್ದಾರೆ, ಮೊನ್ನೆ ಬಾಂಗ್ಲಾದೇಶಿಗರು ಸಿಗ್ತಾ ಇದ್ದಾರೆ. ನೀವು ಕಾಫಿ ಎಸ್ಟೇಟ್ಗಳಲ್ಲಿ ಹೋಗ್ಲಿ, ಅಲ್ಲಿ ಕೆಲಸ ಮಾಡೋರು ಅವರೇನೆ. ಈ ಹೋಟೆಲ್ಗಳಲ್ಲಿ ನೋಡ್ರಿ, ಕೆಲಸ ಮಾಡೋರು ಅವರೇನೆ. ಅವರೆಲ್ಲ ಏನು ಹೇಳ್ತಾರೆ? ಬಿಹಾರ್, ಅಸ್ಸಾಂ, ವೆಸ್ಟ್ ಬೆಂಗಾಲ್. ಬಿಜೆಪಿ ಅವರಿಗೆ ಹಾಗಾದ್ರೆ ಚುನಾವಣಾ ಆಯೋಗದ ಬಗ್ಗೆ ನಂಬಿಕೆ ಇಲ್ವಾ ಅನ್ನುವಂಥದ್ದು ಕಾಂಗ್ರೆಸ್ನವರ ಪ್ರಶ್ನೆ. ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಚುನಾವಣೆ ಆಯೋಗ ಇತ್ತು ಅಂತ ಒಬ್ಬರಿಗೂ ಗೊತ್ತಿಲ್ಲ. ಚುನಾವಣೆ ಯಾರು ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿ. ನಾವು ಬಂದ ಮೇಲೆ ಈಗ ಒಂದು ಚುನಾವಣಾ ಆಯೋಗ ಇದೆ. ಚುನಾವಣಾ ಆಯೋಗ ಸ್ವತಂತ್ರವಾಗಿ ಕೆಲಸ ಮಾಡ್ತದೆ ಅಂತ ಈಗಲೇ ಅರ್ಥ ಆಗ್ತಾ ಇರೋದು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ನನ್ನ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, GBA ಚುನಾವಣೆ ಬಗ್ಗೆ ವಿಳಂಬ ನೀತಿ ಯಾಕೆ ಅಂತ? ಯಾಕಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇತ್ತು, ಆ ಸಂದರ್ಭದಲ್ಲೂ ಚುನಾವಣೆ ಆಗಲಿಲ್ಲ. ಈಗ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ಕೂಡ ಚುನಾವಣೆಯನ್ನ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾನೆ ಇದೆ. ಯಾಕೆ ನಿರ್ಲಕ್ಷ್ಯ ಅಂತ? ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬೇರೆ ಬೇರೆ ಕಾರಣಗಳಿದ್ದವು. ಆಗ್ತಾನೆ ಮುಗಿದಿತ್ತು. ಡಿಲಿಮಿಟೇಷನ್ ಆಗಬೇಕು ಅನ್ನೋದಿತ್ತು. ಆ ಕಾರಣದಿಂದ ಆ ಸಂದರ್ಭಕ್ಕೆ ಮಾಡಲಿಕ್ಕಾಗಲಿಲ್ಲ. ವಿಶೇಷವಾಗಿ ಆ ಸಂದರ್ಭದಲ್ಲಿದ್ದ ದೊಡ್ಡ ಸಮಸ್ಯೆ ಕರೋನಾ ಸಮಸ್ಯೆ. ಚುನಾವಣೆ ಆ ಸಂದರ್ಭಕ್ಕೆ ಆಗೋದಿಲ್ಲ ಅಂತಾಯಿತು. ನಮ್ಮದು 23ಕ್ಕೆ ಮುಗಿದೋಯ್ತು. 23ರ ನಂತರ ಬಂದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇವರು ಮಾಡಬೇಕಾಗಿತ್ತು. ಆದರೆ ಅವ್ರಿಗೇನಂತಂದರೆ ಗೆಲುವಿನ ಭರವಸೆ ಇಲ್ಲ. ಆ ಕಾರಣದಿಂದ ಒಂದೇ BBMP ಇದ್ದದ್ದನ್ನು GBA ಮಾಡಿ, ಅಥಾರಿಟಿ ಒಂದನ್ನು ಮಾಡಿ 5 ಭಾಗಗಳನ್ನಾಗಿ ಇವತ್ತು ಮಾಡಿದ್ದಾರೆ. ಈಗ 5 ಆಗಿ ಚುನಾವಣೆ ಮಾಡಬೇಕಾ? ಈಗ ಅದರಲ್ಲೂ ಅನುಮಾನ ಇದೆ. 3 ಮಾಡಬೇಕು ಅಂತ ಒಬ್ಬರು ಹೇಳ್ತಾರೆ, 2 ಮಾಡಿದರೆ ಸಾಕು ಅಂತ ಒಬ್ಬರು ಹೇಳ್ತಾರೆ. ಸೊ ಇದಕ್ಕೆ ಕಾರಣ ಏನಂದರೆ, ಅವರಿಗೆ ಬಂದಿರತಕ್ಕಂಥ ಅನುಮಾನ ಈ 5ರಲ್ಲೂ BJP ಗೆದ್ದುಬಿಡುವಂಥ ಪರಿಸ್ಥಿತಿ ಇದೆ, ಅಥವಾ ಒಂದೋ ನಾವು ಗೆಲ್ಲಬಹುದು, ಇನ್ನು 4 ಅದು ಗೆದ್ದು ಬಿಡ್ತಾರೆ. ಏನು ಮಾಡೋದು? ಇಂಥ ಪರಿಸ್ಥಿತಿ ಎದುರಾಗಿದ್ದರಿಂದ ವಿಶೇಷವಾಗಿ ಈಗ ಬರಗಾಲ ಬರ್ತಾ ಇದೆ. ಬರ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದು. ಇದು ರಸ್ತೆಗಳು, ಗುಂಡಿ ಬಿದ್ದ ರಸ್ತೆಗಳು, ಅದರ ಸಮಸ್ಯೆ ಇತ್ತು. ಅನೇಕ ಸಮಸ್ಯೆಗಳು. ಕಸ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಬೆಂಗಳೂರಿನಲ್ಲಿ ಅನೇಕ ಸಮಸ್ಯೆಗಳಿರೋ ಕಾರಣದಿಂದ, ಅಭಿವೃದ್ಧಿ ಕಾಣದೇ ಇರೋದರಿಂದ ಇಲ್ಲಿನ ಜನ ನಮಗೆ ಮತ ಹಾಕಲಾರರು. ಅದರಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮುಂದೆ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಈಗ ಕೋರ್ಟ್ ಆದೇಶದ ಪ್ರಕಾರ ಆಗಸ್ಟ್ 31ರೊಳಗೆ ಆಗಬೇಕಿತ್ತು. ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಶುಕ್ರವಾರ ಹಿಯರಿಂಗ್ ಕೂಡ ಇದೆ. ಬಿಜೆಪಿಯಿಂದ ಏನಾದರೂ ಮತ್ತೆ ಕೋರ್ಟ್ಗೆ ಹೋಗ್ತೀರಾ? ಹೇಗೆ ಎಲೆಕ್ಷನ್ ಆಗಬೇಕು ಅಂತ? ಇಲ್ಲ, ಎಲೆಕ್ಷನ್ ಆಗಬೇಕು ಅನ್ನೋದು ನಮ್ಮ ಇಚ್ಛೆ. ಸರ್ಕಾರವು ಕೂಡ ಅದಕ್ಕೆ ಸ್ಪಂದಿಸಬೇಕು. ಈಗ ಅವರು SIR ಅನ್ನು ಕಾರಣ ಕೊಟ್ಟಿದ್ದಾರೆ. SIR ಮಾಡ್ತಕ್ಕಂಥದ್ದು ಈಗ 2 ತಿಂಗಳಲ್ಲಿ ಮುಗ್ದೇ ಹೋಗುತ್ತೆ ಅದು. ಸೊ SIRಗೂ ಇದಕ್ಕೂ ತಳುಕು ಹಾಕುವಂಥದ್ದು ಏನೂ ಇಲ್ಲ. ಚುನಾವಣೆ ತನ್ನ ಪಾಡಿಗೆ ತನ್ನ ಆಗಬೇಕಾಗಿತ್ತು. ಅಥವಾ ಅದನ್ನು ಇಲ್ಲ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದಾದರೂ ಕೂಡ ಈ ಚುನಾವಣೆಗೆ ಹೋಗುವಾಗ ಏನಾಗುತ್ತೆ, ಶಾಲಾ ಕಾಲೇಜುಗಳು ಈಗ ರಜೆ ಇತ್ತು, ಇಷ್ಟೊತ್ತಿಗೆ ಮಾಡಿಬಿಡ್ಬೋದಾಗಿತ್ತು. ಈಗ ಪ್ರಾರಂಭ ಆಗ್ತಾ ಇವೆ. ನೀವು ಹೇಗೆ ಮಾಡ್ತೀರಿ? ಈಗ ಆಗಸ್ಟ್ 30 ಅಂತ ಹೇಳಿದರು. ಇಲ್ಲ, ಇವರೇನು ಹೇಳಿದ್ರು, ನಮಗೆ ನವಂಬರ್ವರೆಗೆ ಸಮಯ ಕೊಡಿ. ನವಂಬರಲ್ಲಿ ದಸರಾ ಹಾಲಿಡೇಸು ಅದು ಬರ್ತದೆ, ಅಂಥ ಟೈಮ್ನಲ್ಲೂ ಕಷ್ಟ. ಇದು ಬಿಟ್ಟರೆ ಡಿಸೆಂಬರ್ ಇವರೇ ಕೇಳಿದ್ದಾರೆ. ಡಿಸೆಂಬರ್ನಲ್ಲಿ ಶಾಲಾ ಕಾಲೇಜುಗಳು ಮತ್ತೆ ಇರ್ತವೆ. ಅದರಿಂದ ಆವಾಗಲೂ ಸಮಸ್ಯೆನೇ. ಅದರಿಂದ ಒಟ್ಟಿಗೆ ಮುಂದಾಗ್ತಾ ಹೋಗ್ಬಿಡೋದು. ಈ ಥರ ತೀರ್ಮಾನಕ್ಕೆ ಈ ಸರ್ಕಾರ ಬರ್ತಾ ಇದೆ. ಇದು ಒಂದು ತಪ್ಪು ನಿರ್ಧಾರ. ಅದಕ್ಕೆ ನಾವು, ನಮ್ಮ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ನಾವೆಲ್ಲ ಕುಳಿತು ಯೋಚನೆ ಮಾಡಿ, ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಇನ್ನು
ಚರ್ಚೆ ಮಾಡಬೇಕಾ, ಆಲ್ರೆಡಿ ಚರ್ಚೆ ಆಗಿದೆಯಾ, ಹೇಗೆ ಸರ್? ಇಲ್ಲ, ಕೆಲವು ಹಂತದ ಚರ್ಚೆಗಳು ನಡೆದಿದೆ. ನಾವು ಚುನಾವಣೆಗೆ ಸಿದ್ಧರಾಗಿ ಚರ್ಚೆಗಳು ಮಾಡಿದ್ವಿ. ಓಕೆ, ಹಾಂ. ಈಗ ಚುನಾವಣೆಗಳು ಪದೇ ಪದೇ ಮುಂದೂಡ್ತಾ ಇರತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಓಕೆ, ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. DCM ಆಗಿದ್ದಾಗೂ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ಬಟ್ ಅದೇ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಸ್ಥಳೀಯ ಮಟ್ಟದಲ್ಲಿ ಚುನಾವಣೆ ಆಗಬೇಕು, ಆಗ ಮಾತ್ರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಕೇವಲ ಅಧಿಕಾರಿಗಳಿಂದ ಅಭಿವೃದ್ಧಿ ಆಗೋದಲ್ಲ, ಜನಪ್ರತಿನಿಧಿಗಳಿಂದ ಆಗ್ಬೇಕಾಗತ್ತೆ. ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಉಸ್ತುವಾರಿ ಸಚಿವರು ಇಲ್ಲಿಗೆ ಆಗಿದ್ದರು. ಬೆಂಗಳೂರು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೊರಟರು. ಇವತ್ತು ಒಂದು ಸುರಂಗ ಮಾರ್ಗದ ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಇದೆಲ್ಲವನ್ನೂ ಕೂಡ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಕೈ ಹಾಕಿದ್ದಾರೆ. ಅದು ಯಾವುದೂ ಇನ್ನೂ ಕೂಡ ಕೈಗೂಡಿ ಬಂದಿಲ್ಲ. ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥದ್ದನ್ನು ಗಮನಿಸಿರ್ತಕ್ಕಂಥವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರ ಕೈಯಲ್ಲೇ ಇರೋದ್ರಿಂದ ಇನ್ನಷ್ಟು ವೇಗವಾಗಿ ಈ ಚಟುವಟಿಕೆಗಳನ್ನು ಮಾಡಬಹುದಾಗಿತ್ತು. ಯಾಕೆ ಆಗ್ತಿಲ್ವೋ ಅದು ನಮಗೆ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ನಾವು ಕೇಳಿದ್ರೆ ಅವ್ರು ಏನು ಉತ್ತರ ಕೊಡ್ತಾ ಇಲ್ಲ. ಅದರಿಂದ ನೋಡೋಣ, ಅವರ ಚಿಂತನೆ ಸರಿ ಇರ್ಬೋದು. ಬ್ರ್ಯಾಂಡ್ ಬೆಂಗಳೂರು ಮಾಡಿ ಆಯ್ತಾ? ಆಗಲಿಲ್ಲ. ಈಗ ಮುಖ್ಯಮಂತ್ರಿಗಳಾಗಿದ್ದೀರಿ, ತಾವೇ ಇದ್ದೀರಿ, ಮಾಡಿ. ಬೆಂಗಳೂರು ಅಭಿವೃದ್ಧಿ ಆಗಲಿಕ್ಕೆ ನಮ್ಮದು ಏನೂ ತಕರಾಲಿಲ್ಲ. ಆದರೆ ವರ್ಟಿಕಲ್ಲಾಗಿ ಮಾಡಬಾರ್ದು. ಈ ಅಭಿವೃದ್ಧಿ ಆಗಬೇಕು ಅಂದ್ರೆ ಜನಪ್ರತಿನಿಧಿಗಳು ಕೂಡ ಅಷ್ಟೇ ಮುಖ್ಯವಾಗ್ತಾರೆ. ಪ್ರತಿ ವಾರ್ಡ್ಗಳಲ್ಲೂ ಅಭಿವೃದ್ಧಿ ಆಗಬೇಕು ಅಂದ್ರೆ ಈಗ 350ಕ್ಕೂ ಹೆಚ್ಚು ಇದನ್ನು ಮಾಡ್ತಾ ಇದ್ದಾರೆ. ಈಗ ಮೊದಲಿದ್ದದ್ದು 198, ಹೆಚ್ಚು ಕಡಿಮೆ ಡಬಲ್ ಆಗಿಬಿಡ್ತಾ ಇದೆ. ಈಗ ಡಬಲ್ ಆಗಿಬಿಟ್ರೆ ಯಾವ ಮಟ್ಟಕ್ಕೆ ಕೌನ್ಸಿಲರ್ಗಳು ಹೇಗೆ ಅವರ ಇದನ್ನು ನಿಭಾಯಿಸ್ತಾರೆ ಅನ್ನೋದನ್ನು ಗಮನಿಸಬೇಕು. ಯಥೇಚ್ಛವಾಗಿ ಒಂದು ಈ ಸಿಟಿಗೆ ಅಷ್ಟೊಂದು ಆಗಿಬಿಟ್ಟಾಗ ನೀವು ಅವ್ರನ್ನ ನಿಭಾಯಿಸೋದೇ ಕಷ್ಟ ಆಗಿಬಿಡ್ತದೆ. ಅದಕ್ಕೆ ನಾವು ಹೇಳೋದು, ನೀವು ಈ ಬೆಂಗಳೂರನ್ನು ನೀವು ಬೇರೆ ಬೇರೆ ಹೆಸರಿನಲ್ಲಿ ಸುಮ್ಮನೆ ಬೆಳೆಸೋದ್ರ ಬದಲು ಮೈಸೂರಿನ ಕಡೆಗೆ ಗಮನ ಕೊಡಿ, ಮಂಡ್ಯ ಕಡೆಗೆ ಗಮನ ಕೊಡಿ, ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಗಮನ ಕೊಡಿ, ತುಮಕೂರು ದಾವಣಗೆರೆ ಚಿತ್ರದುರ್ಗ ಆ ಕಡೆ ಗಮನ ಕೊಡಿ. ಏನಾಗುತ್ತೆ, ಅಲ್ಲೆಲ್ಲ ಬೆಳೆದಾಗ ಜನಸಂದಣಿ ಇಲ್ಲಿಗೆ ಬರೋದು ಕಡಿಮೆ ಆಗುತ್ತೆ. ಆವಾಗ ನಿಮ್ಮ ಈ ಅಭಿವೃದ್ಧಿ ಆಗುತ್ತೆ, ಅಲ್ಲಿಯೂ ಅಭಿವೃದ್ಧಿ ಆಗುತ್ತೆ. ಈ ಅಭಿವೃದ್ಧಿಯನ್ನೇ ಕಾಣದಂಥ ಪರಿಸ್ಥಿತಿಗೆ ತಗೊಂಡೋಗೋದು ಬೇರೆ ಜಿಲ್ಲೆಗಳನ್ನು ಸರಿಯಲ್ಲ. ಇನ್ನು ಸರ್ಕಾರದ ವಿಚಾರಕ್ಕೆ ಬಂದ್ರೆ, ಈಗ ಡಿ ಕೆ ಶಿವಕುಮಾರ್ ಅವರು CM ಆಗಿ ಆಲ್ರೆಡಿ 1 ಮಂತ್ ಆಗೋಯ್ತು. ಆದ್ರೆ ಇನ್ನೂ ಕೂಡ ಸರ್ಕಾರ ಟೇಕ್ ಆಫ್ ಆಗಿಲ್ಲ ಅಂತ ಅನಿಸ್ತಿದ್ಯಾ? ನೀವು ನೋಡಿ, ನೀವು ಬೇಕಾದರೆ ಯಾವ ಮಂತ್ರಿಗಳು ಕೆಲಸ ಮಾಡ್ತಿದ್ದಾರೆ ನಿಮಗೇನಾದರೂ ಗೊತ್ತಿದೆಯಾ? 14 ಜನ ಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿಗಳು ಕೆಲವು ಹೇಳಿಕೆಗಳು ಬಿಟ್ಟರೆ ಬೇರೆ ಯಾರ್ದಿಲ್ಲ. ಗೃಹ ಸಚಿವರದು ಇಷ್ಟೊಂದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾಯಿದೆ, ಎಲ್ಲ ಸಮಸ್ಯೆಗಳ ಮೇಲ್ಮೇಲೆ ಮರ್ಡರ್ಗಳಾಗ್ತಾ ಇದೆ, ಎಷ್ಟು ಸಮಸ್ಯೆಗಳಾಗ್ತಾ ಇದೆ. ಯಾವುದ್ರ ಬಗ್ಗೆ ಆದ್ರೂ ಮಾತಾಡಿದ್ರೆ ಅವರು ಬರೀ RSS ಹಿಡ್ಕೊಂಡು ಕೊಡ್ತಿದ್ದಾರೆ. ಅಂದರೆ ಇದಾ ಕೆಲಸ? ಬಟ್ ಅವ್ರು ಹೇಳ್ತಿರೋದು RSS ನ ನೋಂದಣಿ ವಿಚಾರದ ಬಗ್ಗೆ ಮಾತ್ರ ನಾನು ಮಾತಾಡ್ತಿರೋದು, ಅವರು ಪ್ರೂಫ್ ತೋರಿಸ್ಲಿ ಅಂತ. ನೋಡಿ, ಒಂದಿನ ಕೇಳ್ತೀರಿ, ಅವ್ರು ತೋರಿಸ್ಲಿಲ್ಲ, ಏನು ಮಾಡ್ಬೇಕೀಗ? ಕೋರ್ಟ್ಗೆ ಹೋಗ್ಬಿಡಿ. ಕೋರ್ಟ್ಗೆ ಹೋಗಿ ಬರೀ ಬೆಳಗಿನ ಸಂಜೆವರೆಗೂ ಪ್ರಚಾರಕ್ಕಾಗಿ ನೀವು ಅದನ್ನೇ ಗೀಳು ಆಗಿ ಇಟ್ಕೊಂಡು ಮಾಡ್ತಿದ್ರೆ ಅದಕ್ಕೆ ಅರ್ಥ ಏನಿದೆ? ಒಂದು ದಿನಕ್ಕೊಂದು RSS ಇರುತ್ತೆ ಅವ್ರ ಬಾಯಲ್ಲಿ. ಏನು ಪ್ರಯೋಜನ ಏನಿದೆ? ಹೋಗಲಿ, ಒಂದು ಯಾವುದೇ ವಿಷಯವನ್ನು ಎತ್ತಿದಾಗ ಅದಕ್ಕೆ ನಿಮಗೆ ಉತ್ತರ ಸಿಗಲಿಲ್ಲ ಅಂತಂದರೆ ನೀವು ಏನು ಮಾಡಬೇಕಾಗಿದೆ? ಸರ್ಕಾರವಾಗಿ ಕ್ಲಾರಿಫಿಕೇಶನ್ ಕೇಳಿದ್ರಿ, ಕೊಟ್ಟಿಲ್ಲ. ಕಾನೂನು ಕ್ರಮ ಜರುಗಿಸ್ಬೇಕಾಗದ್ರಲ್ವಾ? ಏನು ಮಾಡಿದ್ರಿ? ಸ್ಟೇಟ್ಮೆಂಟ್ ಕೊಡೋದ್ರ ಬದಲು ನೀವು ಕಾನೂನು ಮೂಲಕ ಹೋಗ್ರಿ ಅಂತ ಹೇಳ್ತಿದ್ದೀರಿ. ಬರೀ ಸ್ಟೇಟ್ಮೆಂಟು ನಿಮಗೆ ಉತ್ತರ ಅಲ್ಲ. ನೀವು ಕೊಡಿ, ನೋಟಿಸ್ ಕೊಡಿ, ಇಲ್ಲ ಅಂತಂದರೆ ಕೋರ್ಟ್ಗೆ ಹೋಗಿ, ನಿಮಗೆ ಉತ್ತರ ಸಿಗುತ್ತೆ. ಬಟ್ ನಿಮ್ಮ ಈ ಪ್ರಚಾರದ ಗೀಳಿಗಾಗಿ ಇದನ್ನು ಇಟ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ? ಹೋಗಲಿ, ಅದೊಂದೇನಾ ನಿಮ್ಮ ಕೆಲಸ? ಹೋಮ್ ಮಿನಿಸ್ಟರ್ ಆಗಿ RSS ಅನ್ನು ರಿಜಿಸ್ಟರ್ ಮಾಡಿದ್ದೀರಾ ಅಂತ ಕೇಳೋದು ಒಂದೇನಾ ನಿಮ್ಮ ಕೆಲಸ? ಬೇರೆ ಕೆಲಸ ಇಲ್ವಾ? ಎಷ್ಟು ದಲಿತರ ಸಮಸ್ಯೆಗಳಿವೆ, ಹಿಂದುಳಿದವರ ಸಮಸ್ಯೆಗಳಿವೆ. ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಉಸ್ತುವಾರಿ ಇರೋ ಕಡೆನೇ ನಿಮ್ಮದೇ ಡಿಪಾರ್ಟ್ಮೆಂಟಿನ ಜೈಲಿನಿಂದ ಎಲ್ಲ ಪರಾರಿ ಆಗಿಬಿಟ್ಟವ್ರಲ್ಲ,
ನೀವೇ ಬಿಟ್ಬಿಟ್ರಾ ಅಥವಾ ಅವರೇ ಹೋದ್ರಾ ಅಥವಾ ನಿಮಗೆ ಹತೋಟಿ ಇಲ್ವಾ? ಅಂದರೆ ನೀವು ಯಾವಾಗ ಗೃಹ ಮಂತ್ರಿಗಳಾದ್ರಿ, ಸೊ ಆ ಕೆಲಸ ಮಾಡದಿದ್ದಕ್ಕೆ ಬಹುಶಃ ಅವ್ರಿಗೂ ಅನಿಸಿರ್ತದೆ, ಅವ್ರು ಇದ್ರ ಬಗ್ಗೆ ಅವ್ರಿಗೇನು ಸಮಸ್ಯೆ ಇಲ್ಲ, ಅವ್ರು RSS ನೋಡ್ಕೊಂಡ್ಲಿ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತ ಹೊರಟೋದ್ರಲ್ಲ. ಹೀಗೆ ಯಾವ ಮಂತ್ರಿಗಳು ಕೂಡ ತನ್ನ ಜವಾಬ್ದಾರಿ ಸ್ಥಾನಗಳಲ್ಲಿ ಕುಳಿತು ಕೆಲಸ ಮಾಡ್ತಾ ಇಲ್ಲ. ಸರ್, ಇವಾಗ ರಾಜ್ಯದಲ್ಲಿ ಆಲ್ರೆಡಿ ಮುಂಗಾರು ಕೈ ಕೊಟ್ಟಿದೆ. ಕೆಲವು ಕಡೆ ಧಾರಾಕಾರವಾಗಿ ಮಳೆ ಆಗ್ತಿದ್ರು ಕೂಡ ಮಳೆಯ ಕೊರತೆ ಇದ್ದೇ ಇದೆ. ಕೃಷಿ ಸಚಿವರು ಕೂಡ ಇಲ್ಲ. ಸೊ ಇದೆಲ್ಲ ಏನು ಹೇಳುತ್ತೆ? ಯಾಕಂದ್ರೆ ಇನ್ನೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗಿಲ್ಲ, ವಿಸ್ತರಣೆ ಆಗೇ ಇಲ್ಲ. ವಿಸ್ತರಣೆ ಆಗಲಿಕ್ಕೆ ಅವ್ರಿಗೆ ಏನು ಅಡ್ಡಿ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಅವ್ರ ಶಾಸಕರು ಹೇಳ್ತಾ ಇದ್ದಾರೆ, ಈಗ ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ, ನಾವು ಆಗಬೇಕಂತಿದ್ದೀವಿ, ಆದರೆ ನಾವು ಅವರ ತಾಳಕ್ಕೆ ಕುಣಿಯೋಕ್ಕಾಗೋದಿಲ್ಲ. ಈಗಾಗಲೇ ನಮ್ಮ ತಾಕತ್ತು ಎಷ್ಟು ಅಥವಾ ನಮ್ಮ ಭಾರ ಎಷ್ಟು ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಮ್ಮ ಭಾರಕ್ಕೆ ಅದು ಸಿಗಂಗೆ ಕಾಣಲ್ಲ ಅಂತಂದರೆ ಅರ್ಥನೇ ಬೇರೆ ಇದೆ, ಬೇರೆ ಬೇರೆ ಅರ್ಥಗಳು. ಅದರಿಂದಾಗಿ ಈ ಹೈಕಮಾಂಡ್ ಇದೆಯಲ್ಲ, ಮೇಲೆ ಕೂತ್ಕೊಂಡು ಹೈಕಮಾಂಡ್ನವರೇ ಕಲೆಕ್ಷನ್ ಕುಳಿತುಬಿಟ್ರೆ ಹೆಂಗಾಗುತ್ತೆ ರಾಜ್ಯದ ಕೆಲಸಗಳು, ಚಟುವಟಿಕೆಗಳು ಹೇಗಾಗ್ಲಿಕ್ಕೆ ಸರ್? ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ ಆಷಾಢ ಅನ್ನೋ ಕಾರಣಕ್ಕೆ ಏನಾದರೂ ಆದರೆ ಅಧಿವೇಶನದಲ್ಲಿ ಉತ್ತರ ಕೊಡೋದಕ್ಕೆ ಮಂತ್ರಿಗಳೇ ಇರಲ್ಲ. ಯಾಕಂದ್ರೆ ಆಗಸ್ಟ್ 6ರಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಬಹುಶಃ ಅಷ್ಟೊತ್ತಿಗೆ ಮಾಡ್ತಾರೆ ಅಂತ ಕಾಣುತ್ತೆ. ಸೊ ಆಷಾಢ ಸರ್ಕಾರಕ್ಕೂ ಇರುತ್ತಾ? ಅಲ್ಲ, ಅಧಿಕಾರ ಬರಬೇಕು ಅಂದಾಗ ಆಷಾಢ ನೋಡಲ್ಲ ಅಂತ ಅನ್ಸುತ್ತೆ. ಅಲ್ಲ, ಅಧಿಕಾರ ಬರೋದು ಈಗ ಯಾರಿಗಾದ್ರೂ ಮದುವೆ ಆಗೋದನ್ನ ತಡೆದು ಬಿಡ್ತೀವಲ್ವಾ, ಆಷಾಢದಲ್ಲಿ ಮದುವೆ ಮಾಡ್ಕೋಬಾರ್ದು. ಅಧಿಕಾರಕ್ಕೆ ತಡೆಯಲ್ಲ ಯಾರು ಅಂತಾನೆ ಸರ್. ಅದು ಮದುವೆ ಆದವ್ರಿಗೆ ಮಕ್ಕಳಾಗ್ತಾವಲ್ಲ, ಆವಾಗ ಆಷಾಢ ಅಂದರೆ ತಡೆಯೋಕ್ಕಾಗತ್ತಾ? ನೋಡಿ, ಇವೆಲ್ಲವೂ ಕೂಡ ಸಂದರ್ಭಗಳಷ್ಟೇ. ಇದು ಸರ್ಕಾರಕ್ಕೆ ಆಷಾಢ ಬರಬಾರ್ದು. ಅವರು ಬೇಗ ವಿಸ್ತರಣೆ ಮಾಡಿ ಜನರ ತೊಂದರೆಗಳು, ಸಮಸ್ಯೆಗಳು ಸಾಕಷ್ಟಿದೆ, ಅದರ ಬಗ್ಗೆ ಕಾಳಜಿ ವಹಿಸಲಿ ಅಂತೇಳಿ ಆದರೂ ನಾನು ಕೇಳ್ತೀನಿ. ಸ್ಕೂಲೆಲ್ಲ ಆರಂಭ ಆಗಿದೆ, ಆದರೆ ಶಿಕ್ಷಣ ಸಚಿವರೇ ಇಲ್ಲ. ಹೋದ ವರ್ಷದಲ್ಲಿ 4 ಸಾರಿ ಪ್ರಶ್ನೆ ಮಾಡಿದ್ದೇನೆ. ಶಾಲೆ ಕಾಲೇಜುಗಳು ರಜಾನೇ ಬಂದ್ಬಿಡ್ತು. ಆ ವರ್ಷದ್ದು ಪುಸ್ತಕಗಳು ಸಿಕ್ಕಿರಲಿಲ್ಲ, ಯೂನಿಫಾರ್ಮ್ ಸಿಕ್ಕಿರಲಿಲ್ಲ, ಶೂ ಸಾಕ್ಸು, ಆಮೇಲೆ ಕಿಟ್ಗಳು ಕೊಡ್ತಾರೆ, ಸೋಪು, ಅದು ಹೆಣ್ಮಕ್ಕಳಿಗೆ ಅದಲ್ಲ, ಅನೇಕ ಇವೆ, ಅವುಗಳು ತಲುಪೇ ಇರಲಿಲ್ಲ ಇಡೀ ವರ್ಷ ಆದ್ರೂ. ಅಂದರೆ ಏನು ಮಾಡ್ತಿದೆ ಸೋಷಿಯಲ್ ವೆಲ್ಫೇರಲ್ಲಂತೂ ಸಂಪೂರ್ಣ ಸರ್ವನಾಶ ಆಗೋಯ್ತು ಸೋಷಿಯಲ್ ವೆಲ್ಫೇರು. ಇವತ್ತು SCP TSP ಹಣ ಸಂಪೂರ್ಣವಾಗಿ ನುಂಗಿ ನೀರು ಕುಡಿದು ಆ ದಲಿತ ಸಮುದಾಯಗಳಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಅದನ್ನು ಕೇಳೋರಿಲ್ಲ, ಹೇಳೋರಿಲ್ಲ. ನಮ್ಮವರೇ ಮಂತ್ರಿ ಇದ್ದರೂ ಅದರ ಬಗ್ಗೆ ಕಾಳಜಿ ಇಲ್ಲ. ಇಂಥ ಪರಿಸ್ಥಿತಿ ಆವತ್ತಾಗಿತ್ತು. ಅದರಿಂದ ಈಗಲಾದರೂ ಈ ಸರ್ಕಾರ ಬಂದು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಲಿ, ಅವರ ಫೀಸು ಸಮಯಕ್ಕೆ ಸರಿಯಾಗಿ ಸೋಷಿಯಲ್ ವೆಲ್ಫೇರಿಂದ ಕಟ್ಟಿಸ್ಲಿ, ಅವರಿಗೆ ಸಿಗಬೇಕಾದ ಸವಲತ್ತುಗಳು ಸಿಗಲಿ, ಶೂಗಳಾಗಲಿ, ಪುಸ್ತಕಗಳಾಗಲಿ, ಸಾಕ್ಸ್ ಆಗಲಿ, ಇವೆಲ್ಲ ಸಮಯಕ್ಕೆ ಸಿಗಲಿ ಅಂತಕ್ಕಂಥ ಒಂದು ಇದನ್ನು ನಾನು ಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಎಲ್ಲ ರಾಜ್ಯಗಳಲ್ಲಿ SIR ವಿಚಾರಕ್ಕೆ ಬಂದರೆ BJP ಸಪೋರ್ಟ್ ಮಾಡುತ್ತೆ, ಬಟ್ ಕರ್ನಾಟಕದಲ್ಲಿ ಯಾಕೆ ಸಾಕಷ್ಟು ಅಪಸ್ವರಗಳು ಬರ್ತಾ ಇದೆ? ಒಳ್ಳೆ ಕೆಲಸ ಮಾಡಿದಾಗ ನಾವು ಅಪ್ರಿಷಿಯೇಟ್ ಮಾಡಬೇಕು. ನಿಮ್ಗೆ ಅನಿಸಿದ್ರೆ ಯಾವುದಾದ್ರೂ ಇಂಥದ್ದು ಒಳ್ಳೆ ಕೆಲಸ ಅಲ್ವಾ ಅಂತ ನಮ್ಮನ್ನು ಪ್ರಶ್ನೆ ಮಾಡಿ. ಏನು ಒಳ್ಳೆ ಕೆಲಸ ಸರ್ಕಾರ ಮಾಡಿದೆ? ಯಾವುದೂ ಮಾಡಿಲ್ಲ. 5 ಗ್ಯಾರಂಟಿಯಲ್ಲೇ ಇವರು ಮೂರು ವರ್ಷ ಕಳೆದು ಬಿಟ್ಟಿದ್ದಾರೆ. 3.5 ವರ್ಷ ಆಗ್ತಾನೆ ಇದೆ. ಇನ್ನು 1.5 ವರ್ಷ, ಅದರಲ್ಲಿ 6 ತಿಂಗಳಿಗೆ ಚುನಾವಣೆ ಕಡೆಗೆ ಹೋಗ್ಬಿಟ್ರೆ ಇನ್ನು 1 ವರ್ಷದಲ್ಲಿ ಏನು ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೆ ಇವರು? ಅಲ್ಲ, ನಿಮಗೆ SIR ಬಗ್ಗೆ ಇರೋ ಆತಂಕ ಏನು ಸರ್? ಈಗ ನೀವು ಹೇಳ್ತಾ ಇದ್ದೀರಾ ಇಲ್ಲಿ SIR ಯಾಕೆ ಬೇಕು? ಯಾರು ನಮ್ಮನ್ನು ಈಗಾಗಲೇ ನಮ್ಮ ಪಟ್ಟಿಯಲ್ಲಿದ್ದರು, ನಮ್ಮ ಅನೇಕ ಕುಟುಂಬಗಳಲ್ಲಿ ಅನೇಕರು ನಾವು ಕಳ್ಕೊಂಡಿದ್ದೀವಲ್ಲ, ಅದು ಪಟ್ಟಿಯಲ್ಲಿರ್ತದಿಲ್ಲ. ಯಾರಾದರೂ ಹೋಗಿ ಇಂಥವರು ಈಗ ನಮ್ಮಿಂದ ಅಗಲಿದ್ದಾರೆ, ಇವರನ್ನು ಪಟ್ಟಿಯಿಂದ ತೆಗೀರಿ ಅರ್ಜಿ ಕೊಡ್ತಾರಾ? ಕೊಡಲ್ಲ. ಅದನ್ನು ತೆಗಿಬೇಕಾದ ಯಾರ ಕೆಲಸ? SIRನ ಕೆಲಸ. ಯಾರಾದರೂ 1 ಅಥವಾ 2, 3 ಎಂಟ್ರಿ ಇರ್ತವೆ. ಎಲ್ಲೋ ಒಂದು ಬಾಡಿಗೆ ಮನೆಯಲ್ಲಿದ್ವಿ, ಅಲ್ಲಿಂದ ಇನ್ನೊಂದು ಕಡೆ ಹೋದ್ವಿ, ಮತ್ತೊಂದು ಕಡೆ ಹೋದ್ವಿ, ಆದರೆ ಎಲ್ಲ ಕಡೆಯಲ್ಲೂ ಅವ್ರ ಹೆಸರು ಇರ್ತದೆ. ಅದನ್ನು ತೆಗಿಬೇಕಾದವರು ಯಾರು? ಯಾಕೆಂತಂದರೆ ಅದು ದುರುಪಯೋಗ ಆಗುತ್ತೆ ಅದು. ಆಮೇಲೆ ಕೆಲವರನ್ನು ಬೇಕಂತಲೇ 3, 4, 5 ಕಡೆ ಸೇರಿಸಿರ್ತಾರೆ. ಅಂಥದ್ದನ್ನು ಸಿಮಿಲರ್ ಫೋಟೋ ಇದ್ದಾಗ, ಸಿಮಿಲರ್ ಅಡ್ರೆಸ್ಗಳಿದ್ದಾಗ ಆಟೋಮೆಟಿಕ್ಕಾಗಿ ಹೊರಟೋಗ್ತವೆ. ಇವೆಲ್ಲನೂ SIR ಆಗಿಂದಾಗ್ಗೆ ಮಾಡಬೇಕು ಅನ್ನೋದು ಕಾನೂನಾತ್ಮಕವಿದು ಅಲ್ವಾ? ಅದನ್ನು ಮಾಡಬೇಕು ಬೇಡವಾ?
ಅಲ್ವಾ? ಅಂದ್ರೆ ಪಾರದರ್ಶಕವಾಗಿ ಆಗ್ತಾ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ? ಅದು ಆಗಬೇಕು. ಇವಾಗ ಅವ್ರೇನು ಮಾಡ್ತಾರೆ, ನಾವು ಇದಕ್ಕೆ ಕೋಆಪ್ರೇಟ್ ಮಾಡಲ್ಲ, ಇದು ಎಲ್ಲರ ಇದು ಮತದಾನದ ಹಕ್ಕನ್ನು ಕಿತ್ಕೊಳ್ಳೋಕೆ ಯಾಕೆ ಮತದಾನದ ಹಕ್ಕನ್ನು ಯಾರು ಮತದಾರರೋ ಅವ್ರಿಗೆ ಕೊಡಬೇಕು, ಮತದಾರರು ಅಲ್ಲದವ್ರಿಗೆ ಸಿಗಬಾರ್ದು. ಈಗ ಪಾಕಿಸ್ತಾನದವ್ರು ಸಿಕ್ಕಿದ್ದಾರೆ, ಮೊನ್ನೆ ಫೋಟೋಗಳು ಬಂದಿದೆ, ಇವತ್ತೆಲ್ಲ ಹರಿದಾಡ್ತಿದೆ. ಬಾಂಗ್ಲಾದೇಶಿಗರು ಸಿಗ್ತಾ ಇದ್ದಾರೆ, ಇಲ್ಲಿ ಲಕ್ಷಾಂತರ ಬಾಂಗ್ಲಾದೇಶಿಗರಿದ್ದಾರೆ. ನೀವು ಕಾಫಿ ಎಸ್ಟೇಟ್ಗಳಲ್ಲಿ ಹೋಗಲಿ, ಅಲ್ಲಿ ಕೆಲಸ ಮಾಡೋರು ಅವರೇನೆ. ಈ ಹೋಟೆಲ್ಗಳಲ್ಲಿ ನೋಡ್ರಿ, ಕೆಲಸ ಮಾಡೋರು ಅವರೇನೆ. ಅವರೆಲ್ಲ ಏನು ಹೇಳ್ತಾರೆ, ಬಿಹಾರ್, ಅಸ್ಸಾಮು, ಇಲ್ಲ ವೆಸ್ಟ್ ಬೆಂಗಾಲು. ಯಾಕಂದರೆ ಆ ಭಾಗದ ಜನರು ಇವ್ರಿಗೂ ವ್ಯತ್ಯಾಸನೇ ಕಾಣೋದಿಲ್ಲ. ಬಾಂಗ್ಲಾದೇಶಿಗರಿಗೂ ಆ ಭಾಗದ ಜನರಿಗೆ ವ್ಯತ್ಯಾಸ. ಅದರ ಹೆಸರಿನಲ್ಲಿ ಅನೇಕ ಜನರನ್ನು ನುಸುಳಿಬಿಟ್ಟಿದ್ದಾರೆ. ಅವ್ರಿಗೆ ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಎಲ್ಲ ಐಡೆಂಟಿಟಿ ಸಿಕ್ಬಿಟ್ಟಿದೆ ಅವ್ರಿಗೆ. ಈ ಎಲೆಕ್ಷನ್ ಕಾರ್ಡು ಕೂಡ ಅವ್ರಿಗೆ ಸಿಕ್ಬಿಡ್ತದೆ. ಅದರಿಂದಾಗಿ ಅವ್ರು ವೋಟರ್ ಆಗಿಬಿಡ್ತಾರೆ. ಆದರೆ ಅವರು ನಿಜವಾದ ವೋಟರೇ ಅಲ್ಲ. ಅಂಥವ್ರನ್ನ ಯಾಕೆ ನಾವು ಕೊಡಬೇಕು? ನೀವು ಅವ್ರಿಗೆ ಪೌರತ್ವ ಕೊಡೋದು, ಮತದಾರರ ಪಟ್ಟಿಯಲ್ಲಿ ಸೇರಿಸೋದು ಎರಡೂ ಒಂದೇ. ಅದಕ್ಕೆ ಅದರ ಅವಕಾಶ ಕೊಡಬಾರ್ದು ಯಾರಿಗೇ ಆಗಲಿ. ನಮ್ಮ ದೇಶದವ್ರಿಗೆ ಅನ್ಯಾಯ ವಂಚನೆ ಆಗಬಾರ್ದು. ಬಟ್ ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದು, ನಾವು ನಮ್ಮ ಏನು ಕಾಂಗ್ರೆಸ್ನವರ ಮತಗಳು ಡಿಲೀಟ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ. ಅಂದರೆ ಇವ್ರ ಕೆಲಸ ಅದು. ಎಲ್ಲರ ಮನೇಲಿ ಯಾರ್ಯಾರು ಕಾಂಗ್ರೆಸ್ ಅಂತ ಗೊತ್ತಾ ಇವ್ರಿಗೆ? ನಮಗೆ ಇವರೆಲ್ಲ ಯಾರ್ಯಾರು BJP ಮತದಾರರು ನಮಗೆ ಗೊತ್ತಾ? ಜನರ ತೀರ್ಮಾನ ಅದು. ಅವ್ರು ಯಾರು ಓಟ್ ಹಾಕಬೇಕು ಅನ್ನೋದು ಅವ್ರ ತೀರ್ಮಾನ. ಇವತ್ತು BJPಗೆ ಹಾಕಿರೋರು ನಾಳೆ ಕಾಂಗ್ರೆಸ್ಗೆ ಹಾಕ್ಬೋದು, ನಾಳೆ ಕಾಂಗ್ರೆಸ್ಗೆ ಹಾಕ್ತಾ ಇರೋರು ನಮ್ಗೆ ಹಾಕ್ಬೋದು. ಬಟ್ ನಿಮಗೆ ಹೆಂಗೆ ಗೊತ್ತು? ನಮ್ಮದು ಒಟ್ಟೋಗ್ಬಾರ್ದು ಅಂತೇಳಿ ಏನು ಕಾಂಗ್ರೆಸ್ ಮತದಾರರು BJP ಮತದಾರರು ಅಂತೇಳಿ ಯಾರನ್ನು ಗುರುತಿಡಿಯೋಕ್ಕಾಗತ್ತಾ? ಇವೆಲ್ಲನೂ ತಪ್ಪು ಕಲ್ಪನೆಗಳು ಮತ್ತು ದಾರಿ ತಪ್ಪಿಸ್ತಕ್ಕಂಥ ವಿಧಗಳಿವು. ಅದರಿಂದ ಯಾರೂ ಇನ್ವಾಲ್ವ್ ಆಗಬಾರ್ದು. ನೀವು BLA 2ಗಳನ್ನ ಕೊಟ್ಬಿಟ್ಟಿದ್ದೀರಿ, ಅವ್ರ ಕೆಲಸ ಅದು, ಅವ್ರು ಮಾಡ್ತಾರೆ. ನೀವೇನು ಉಸ್ತುವಾರಿ ಇದು ಮಾಡೋದು ಮಾಡಿರಿ. ಈಗೇನು ಮಾಡ್ತಾ ಇದ್ದೀರಿ ನೀವು? ನಿಮ್ಮ ಕಾರ್ಯಕರ್ತರನ್ನ ಗುಂಪುಗಳು ಮಾಡಿ ಹೋಗಿ ಯಾವುದೇ ಕಾರಣಕ್ಕೆ ಮತಗಳನ್ನು ಯಾರ್ದಿಂದ ತೆಗಿಬಾರ್ದು ಅನ್ನೋಕ್ಕೆ SIR ಮಾಡ್ತಾರ? ಯಾರಿಗೂ ಅನ್ಯಾಯ ಆಗಬಾರ್ದು ಅದನ್ನು ಹೇಳಿ. ನಿಮ್ಮ ಮತವನ್ನು ನೀವು ಕಾಪಾಡ್ಕೊಳ್ಳಿ. ಅದು ಅವ್ರಿಗೆ ಬಿಟ್ಟಿದ್ದು, ಪಕ್ಷಕ್ಕೆ ಬಿಟ್ಟಿದ್ದಲ್ಲ ಅದು. ಈಗ ಸದ್ಯ ಪಾರದರ್ಶಕವಾಗಿ ನಡೀತಿದೆ ಯಾ ಇಲ್ವಾ ಸರ್? ಹಾಗಾದ್ರೆ ಅಲ್ಲ, ಪಾರದರ್ಶಕತೆಯಿಂದ ಮಾಡೋಕ್ಕೆ ಇವ್ರು ಆಗ್ತಾ ಇಲ್ಲ. ಯಾಕೆಂದರೆ ನೀವು ಹಳ್ಳಿಗಳಲ್ಲಿ ಪಾರದರ್ಶಕವಾಗಿರುತ್ತೆ, ಅಲ್ಲಿ ಒಬ್ಬನಿಗೊಬ್ಬರು ಎಲ್ಲರೂ ಪರಿಚಯ ಇರುತ್ತೆ. ಪಟ್ಟಣಗಳಲ್ಲಿ ಒಬ್ರಿಗೊಬ್ಬರು ಪರಿಚಯವೇ ಇರಲ್ಲ. ಇವತ್ತು ಯಾರೋ ಒಂದು ಬಾಡಿಗೆ ಮನೆಗೆ ಬಂದಿದ್ದಾನೆ, ಅವನಲ್ಲಿ ವೋಟ್ ಮಾಡಿಸ್ತಾನೆ. ಅವನು ಈ ಊರಿನಲ್ಲ, ಅವನು ಎಲ್ಲಿಂದನೋ UP ಇಂದನೋ ಎಲ್ಲಿಂದೋ ಬಂದಿದ್ದಾನೆ ಅಂತ ಇಟ್ಕೊಳ್ಳಿ. UP ಇಂದ ಬಂದ ಮೇಲೆ ಅವನಿಗೆಲ್ಲ ದಾಖಲೆ ಬೇಕಲ್ಲ. ಇಲ್ಲಿ ಅವನು ವೋಟರ್ನ ಲಿಸ್ಟ್ನಲ್ಲಿ ಇರಬಹುದು, ಆದರೆ ಅಲ್ಲಿದ್ದು ಒರಿಜಿನಲ್ ರೆಕಾರ್ಡ್ ಇಲ್ಲಿ ಬರಬೇಕು, ಇಲ್ಲಾಂದರೆ ಆಗೋದಿಲ್ಲ. ಆ ಕಾರಣ ಇವ್ರೇನು ಮಾಡ್ತಾರೆ, ಅವನು ಕಾಂಗ್ರೆಸ್ ನೋಟು, ಅದರಿಂದಾಗಿ ಅವನು ನಾವು ರಕ್ಷಣೆ ಮಾಡ್ತೀವಿ. ನಿಮ್ಮದಲ್ಲ, ನೀವೆಲ್ಲ ರಕ್ಷಣೆ ಮಾಡಬೇಕಾಗಿರೋದು. ಕಾನೂನು ಅವ್ರನ್ನ ರಕ್ಷಣೆ ಮಾಡ್ತದೆ, ಕಾಂಗ್ರೆಸ್ ಪಾರ್ಟಿ ಅಲ್ಲ. ಚುನಾವಣಾ ಆಯೋಗದ ಅಂಡರಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಹೇಗೆ ಬಾಂಗ್ಲಾ ನುಸುಳುಕೋರರು ಇದರಲ್ಲಿ ಆ್ಯಡ್ ಆಗೋದಕ್ಕೆ ಸಾಧ್ಯ? BJP ಅವರಿಗೆ ಹಾಗಾದ್ರೆ ಚುನಾವಣಾ ಆಯೋಗದ ಬಗ್ಗೆ ನಂಬಿಕೆ ಇಲ್ವಾ ಅನ್ನುವಂಥದ್ದು ಕಾಂಗ್ರೆಸ್ನವರ ಪ್ರಶ್ನೆ. ಅಲ್ಲ, ಚುನಾವಣಾ ಆಯೋಗದ ಬಗ್ಗೆ ನಂಬಿಕೆ ಇಲ್ಲದೆ ಇರೋದು ಕಾಂಗ್ರೆಸ್ಗೆ. ಮೊನ್ನೆ ಬಂದಿದೆಯಲ್ಲ ಚುನಾವಣಾ ಆಯೋಗ ಅಂತಂದರೆ ಜನರಿಗೆ ಗೊತ್ತೇ ಇರಲಿಲ್ಲ. ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಚುನಾವಣೆ ಆಯೋಗ ಇತ್ತು ಅಂತ ಒಬ್ರಿಗೂ ಗೊತ್ತಿಲ್ಲ. ಚುನಾವಣೆ ಯಾರು ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿ ಭಾವನೆ ಇದ್ದಿದ್ದು. ನಾವು ಬಂದ ಮೇಲೆ ಈಗ ಒಂದು ಚುನಾವಣಾ ಆಯೋಗ ಇದೆ. ಚುನಾವಣಾ ಆಯೋಗ ಯಾರ ಮರ್ಜಿಗೂ ಇಲ್ಲದೆ ಸ್ವತಂತ್ರವಾಗಿ ಕೆಲಸ ಮಾಡ್ತದೆ ಅಂತ ಈಗಲೇ ಅರ್ಥ ಆಗ್ತಾ ಇರೋದು. ಅದರಿಂದ ಅವ್ರ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಇರಬೇಕು. ಅವ್ರ ಕೆಲಸ ಅವ್ರು ಮಾಡಿದ ಮೇಲೆ ನೀವು ಚುನಾವಣೆ ಬಂದಾಗ ನಿಮ್ಮ ಕೆಲಸ ನೀವು ಮಾಡಿ. ಇದಿಷ್ಟು ಕೂಡ ವಿಧಾನ ಪರಿಷತ್ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಜಾನ್ ಜೊತೆ ವೀಣಾ ಸಿದ್ದಾಪುರ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.